ಇನ್ನೊಂದು ಪಾಠ ಐತಿ, ವೆರಿ ಇಂಪಾರ್ಟೆಂಟ್ ಪಾಠ ಯಾವುದಪ್ಪ ಅಂತಂದ್ರೆ ತ್ರಿಕೋನಮಿತಿಯ ಕೆಲವು ಅನ್ವಯಗಳು. ಸೊ ಇದ್ರ ಮೇಲೆ ಏನಪ್ಪ ಅಂದ್ರೆ ಲೆಕ್ಕಗಳು ಬೀಳ್ತಿರ್ತಾವೆ, ಅನ್ವಯ ಲೆಕ್ಕಗಳು ಬೀಳ್ತಿರ್ತಾವೆ. ಸೊ ಅದರಾಗ ನಾವು ಕೆಲವೊಂದು ಶಬ್ದಗಳು ಭಾಳ ಇಂಪಾರ್ಟೆಂಟಾಗಿ ತಿಳ್ಕೊಬೇಕಾಕೈತಿ. ಕ್ಷಿತಿಜ ಮಟ್ಟ, ದೃಷ್ಟಿರೇಖೆ, ಉನ್ನತ ಕೋನ, ಅವನತ ಕೋನ ಅಂಥೇಳಿ. ಸೊ ಏನೇನಪ್ಪ ಇದು ನೋಡ್ರಿ. ಈಗ ನಾವು ನೆಲದ ಮೇಲೆ ನಿಂತ ತಿಳ್ಕೊಡ್ರಿ, ಹೌದಾ? ಇದು ನಮ್ಮದು ನೆಲ, ಅದು ನಮ್ಮ ನೆಲದ ಮೇಲೆ ನಿಂತಿದ್ದೀವಿ ನಾವು. ಸೊ ನಿಂತ್ಕೊಂಡು ಏನು ಮಾಡತ್ತೀವಿ ಅಂದ್ರೆ ಯಾವ್ದಾರ ಒಂದು ಕಂಬವನ್ನು ನೋಡತ್ತೀವಿ ನಾವು, ಒಂದು ವಯರ್ ಯಾವ್ದಾರ ಒಂದು ನಾವು ತಂತಿ ಕಂಬ ಏನು ಮಾಡತ್ತೀವಿ ನೋಡತ್ತೀವಿ. ಇದು ತಿಳ್ಕೊರಿದ್ದು ಏನೈತಿ ನಮ್ದು ಕಂಬ ಐತಿ, ಹೌದಾ? ಇದು ನಮ್ಮದು ನೆಲ, ಇದು ನೆಲ, ಇದೇನ್ರಿ ಇದು ಕಂಬ ನಮ್ದು. ಸೊ ಎಲ್ಲಿಂದ ನೋಡತ್ತೀವಿ, ಅಕಸ್ಮಾತ್ ಇಲ್ಲಿಂದ ಈ ಪಾಯಿಂಟ್ ನೋಡತ್ತಿದ್ರೆ, ನಾವು ಇದೇ ಪಾಯಿಂಟ್ ನೋಡತ್ತಿದ್ರೆ, ಸೊ ಇದು ಮೇಲ್ತುದಿ, ಕಂಬದ ಮೇಲ್ತುದಿ ನೋಡತ್ತಿದ್ರೆ ನಾವು ಇದೇ ರೀತಿ ಏನಪ್ಪ ಅಂತಂದ್ರೆ ನೋಡ್ತೀವಿ, ಹೌದಾ? ಸೊ ಇದಕ್ಕೇನು ಕರಿತೀವಪ್ಪ ಅಂತಂದ್ರೆ ಇದು ಏನಪ್ಪ ಅಂತಂದ್ರೆ ದೃಷ್ಟಿ ರೇಖೆ. ಇದು ನಮ್ದು ದೃಷ್ಟಿ ರೇಖೆ. ಇನ್ನು ಇಲ್ಲಿ ನಾವು ತೆಗೆದುಕೊಂಡಿದಾಗ ನೆಲಕ್ಕೆ ಮತ್ತು ನಮ್ಮ ದೃಷ್ಟಿ ರೇಖೆಗೆ, ಸೊ ನಾವು ಇಲ್ಲಿಂದ ನೋಡೋದತ್ತೀವಿ ಕೊಡ್ರಿ, ಇಲ್ಲಿಂದ ಎಷ್ಟು ಡಿಗ್ರಿಗೆ ನಾವು ನೋಡಿದ್ದೀವಿ, ನಾವು ಏನು ಮಾಡತ್ತೀವಿ ಕಂಬದ ಮೇಲ್ತುದಿಯನ್ನು ನೋಡ್ತಾ ಇದ್ದೀವಿ. ಮೇಲ್ ನೋಡೋದಪ್ಪ ಅಂತಂದ್ರೆ ಆ ಎಷ್ಟು ಡಿಗ್ರಿ ಕೋನ ನೋಡಿರ್ತೀವಲ್ಲ ಅದಕ್ಕೆ ಕರಿಬೇಕು ನಾವು ಉನ್ನತ ಕೋನ. ಮೇಲ್ ನೋಡಕತ್ತು ಅಂದ್ರೆ ಏನು ಕರಿಬೇಕು, ಉನ್ನತ ಕೋನ ಅಂತ ಕರಿಬೇಕು. ಓಕೆ. ಸೊ ಇದ್ರದ್ದು ಉಲ್ಟಾ ಇತ್ತಪ್ಪ ಈಗ ನಮ್ದು. ಈಗ ನಾವೇನು ಮಾಡಿದ್ದೀವಿ, ನಾವು ಬಿಲ್ಡಿಂಗ್ ಮೇಲೆ ನಿಂತಿದ್ದೀವಿ. ನಾವೇನು ಮಾಡಿದ್ದೀವಿ, ಒಂದು ಬಿಲ್ಡಿಂಗ್ ಮೇಲೆ ನಿಂತಿದ್ದೀವಿ. ಇಲ್ಲೊಂದು ಏನಾಗೈತಿ, ವಸ್ತು ಬಿದ್ದೀತಿ. ಇದು ಒಂದು ಏನಪ್ಪ ಅಂತಂದ್ರೆ ವಸ್ತು ಬಿದ್ದೀತಿ. ಇದು ನಮ್ದು ನೆಲ, ಆಯ್ತು. ನಾವು ಇಲ್ಲಿ ನಿಂತಿದ್ದೀವಿ. ನಾವು ಇದು ನಮ್ದು ಕಣ್ಣು ತಿಳ್ಕೊಡ್ರಿ. ಸೊ ಇಲ್ಲಿಂದ ಏನು ಮಾಡತ್ತೀವಪ್ಪ ಅಂತಂದ್ರೆ ಈ ವಸ್ತು ಏನು ಮಾಡತ್ತೀವಿ, ನಾವು ನೋಡತ್ತೇವೆ. ಈ ವಸ್ತುನ ಏನು ಮಾಡತ್ತೀವಿ, ಈ ರೀತಿಯಾಗಿ ನೋಡ್ತಾ ಇದ್ದೀವಿ ಅಂತ ತಿಳ್ಕೊಡ್ರಿ. ನೋಡ್ತಾ ಇದ್ದೀವಿ ನಾವು, ಹೌದಾ? ಸೊ ನೋಡ್ತಾ ಇದ್ರೆ ನಾವು ಕೆಳಗೆ ನೋಡತ್ತಾ ಇಲ್ಲ ಈಗ. ಸೊ ಕೆಳಗೆ ನೋಡುತ್ತ ಮುಂದೆ ನಾವು ಎಲ್ಲಿಂದ ನೋಡತ್ತೀವಿ, ಇದು ಕೆಳಗೆ ನೋಡುತ್ತ ಮುಂದೆ ಇದು ಏನು ಕೋನ ಇರ್ತಿತ್ತಲ್ಲ, ಸೊ ಎಷ್ಟು ಕೆಳಗೆ ನೋಡತ್ತೆ ಅದಕ್ಕೆ ಏನು ಕರಿಬೇಕು ನಾವು, ಅವನತ ಕೋನ ಅಂತ ಕರಿಬೇಕು. ಅವನತ ಕೋನ, ಇದು ನಮ್ಮದು ಅವನತ ಕೋನ. ಮೇಲ್ ನೋಡಕತ್ತಂದ್ರೆ ಉನ್ನತ ಕೋನ, ಕೆಳಗೆ ನೋಡಕತ್ತಂದ್ರೆ ಏನು ಕರಿಬೇಕು, ಅವನತ ಕೋನ. ಸೊ ಎಲ್ಲಿಂದ ನೋಡತ್ತೀವಲ್ಲ ಎಷ್ಟು ಕೋನದಲ್ಲಿ ಟಚ್ ಆಗಿ ಅದು ಅವನತ ಕೋನ ಅಂತ ಆಗ್ತೈತಿ. ಇದು ನೀವು ನೆನ್ಪಿಟ್ಕೊರಿ, ಈ ಶಬ್ದಗಳನ್ನ ಈ ರೀತಿ ಬರ್ತದೆ. ಒಮ್ಮೆ ಲೆಕ್ಕಗಳು ಹೆಂಗೆ ಕೊಡ್ತಾರಪ್ಪ ಅಂತಂದ್ರೆ ನಮ್ದು ಎತ್ತರವನ್ನು ಕೊಟ್ಬಿಡ್ತಾರ್ರಿ. ಈಗ ನಾವು ಇದು ತಿಳ್ಕೊರಿ, ನಮ್ಮ ಮನುಷ್ಯ ಅದ, ನಾವಿದು ನೆಲದ ಮೇಲೆ ನಿಂತಿದ್ದೀವಿ, ಹೌದಾ? ನಾವು ನೆಲದ ಮೇಲೆ ನಿಂತಿದ್ದೀವಿ. ಒಂದು ಗಿಡ ಐತಿ, ಈಗ ದೊಡ್ಡದೊಂದು ಗಿಡ ಐತಿ, ಇಲ್ಲಿ ತಕ್ಕ ಒಂದು ದೊಡ್ಡದೊಂದು ಗಿಡ ಐತಿ ತಿಳ್ಕೊರಿ. ಇಷ್ಟು ದೊಡ್ಡದೊಂದು ಗಿಡ ಐತಿ, ಇದು ಗಿಡ ಇದು ನಮ್ಮದು. ಗಿಡದಾಗ ಒಂದು ಹಣ್ಣು ಐತಿ ತಿಳ್ಕೊಂಡು, ಹೌದಾ? ಸೊ ನಮ್ಮ ಕಣ್ಣುಗಳು ಇಲ್ಲಿದಾವೆ, ಇಲ್ಲಿಂದ ಏನು ಮಾಡತ್ತೇವೆ, ಇದನ್ನು ನೋಡತ್ತೇವೆ. ಇದು ಹಣ್ಣನ್ನು ಏನು ಮಾಡತ್ತೀವಿ ನಾವು ನೋಡತ್ತೇವೆ. ಇಲ್ಲೊಂದು ಹಣ್ಣು ಐತಿ, ಹಣ್ಣನ್ನು ನಾವು ಏನು ಮಾಡತ್ತೀವಿ ನೋಡತ್ತೀವಿ. ಸೊ ಹಾಗಾದ್ರೆ ಇಲ್ಲಿ ಮತ್ತೆ ಯಾವ ಶಬ್ದಗಳು ನಾವು ಚಿತ್ರ ಇಲ್ಲಿ ಮೇಲೆ ಬತ್ತಲ ಇದು, ನಾ ಈ ಪಾಯಿಂಟ್ ತೆಗೆದುಕೊಂಡಿದ್ನಿ, ಇಲ್ಲಿ ಬತ್ತಲ ಇದು. ಸೊ ಇಲ್ಲಿ ನಾವು ನೆಲಕ್ಕೆ ಸಮಾಂತರವಾಗಿ ಏನಿರ್ತೈತಿಲ್ಲ ರೇಖೆ ತೆಗೆದುಕೊಂಡಿದ್ದಪ್ಪ ಅಂತಂದ್ರೆ, ಸೊ ಆ ರೇಖೆ ಏನು ಕರಿಬೇಕಂದ್ರೆ ನಾವು ಕ್ಷಿತಿಜ ಮಟ್ಟ ಅಂತ ಕರಿಬೇಕು. ಕ್ಷಿತಿಜ ಮಟ್ಟ ಅಂತ ಕರಿಬೇಕು. ಸೊ ನಮ್ಮ ಕಣ್ಣಿನಿಂದ ನೆಲಕ್ಕೆ ಏನಪ್ಪ ಅಂತಂದ್ರೆ ಸಮಾಂತರವಾಗಿರುವಂತಹ ರೇಖೆ ಏನು ಕರಿಬೇಕ್ರಿ, ಕ್ಷಿತಿಜ ಮಟ್ಟ. ನಾವು ಸ್ಟೇಟ್ ನೋಡೋಕಾದ್ರೆ ಹಿಂಗೆ ನೋಡ್ತೀವಲ್ರಿ. ಸೊ ಇಲ್ಲಿಂದ ಏನು ಮಾಡತ್ತೇವ ನಾವು, ಮ್ಯಾಲೆ ನಾವು ಏನು ಮಾಡಿದ್ದೀವಿ, ಗೋನನ್ನು ಮ್ಯಾಲೆ ತೆಗೆದುಕೊಂಡಿದ್ದೇವೆ ನಾವು. ಸೊ ಏನು ನೋಡತ್ತೀವಿ, ಹಣ್ಣು ನೋಡತ್ತೇವೆ. ಸೊ ಈ ಕೋನ ಏನಾಯ್ತು, ಮ್ಯಾಲೆ ನೋಡತ್ತಂದ್ರೆ ಏನು ಕರಿಬೇಕು, ಮ್ಯಾಲೆ ನೋಡೋದು ಏನು ಕರಿಬೇಕು ನಾವು, ಉನ್ನತ ಕೋನ ಅಂತ ಕರಿಬೇಕು. ಸೊ ಇದಾಯ್ತು ನಮ್ಮದು ಉನ್ನತ ಕೋನ, ಇದು ಕ್ಷಿತಿಜ ಮಟ್ಟ ಆಯಿತು. ಇದೇನಾಯ್ತು ನಮ್ದು, ಇದು ನೆಲ, ಇದೇನಾಯ್ತು ನಮ್ದು ಗಿಡ. ಅರ್ಥ ಆಯ್ತಾ? ಸೊ ಇಲ್ಲೇನು ಮತ್ತೆ ನಮ್ದೊಂದು ಗ್ಯಾಪ್ ಉಳಿತಲ್ಲ, ಇದು ಕೂಡ ನಮ್ದು ಎತ್ತರ, ಇದು ನಮ್ದು ಎಷ್ಟು ಎತ್ತರ ಐತಲ್ಲ ಅಟ್ಟ. ಅಕಸ್ಮಾತ್ ನಮ್ದು ಎಕ್ಸ್ ಎತ್ತರ ಅಂದ್ರೆ ಇದು ಕೂಡ ಯಾಕೈತಿ ಎಕ್ಸ್ ಎತ್ತರ ಆಗ್ತೈತಿ. ಇದು ನೆನಪಿಟ್ಕೊರಿ, ಹೌದಾ? ಸೊ ಇಷ್ಟು ಏನಪ್ಪ ಅಂತಂದ್ರೆ ಅದು ಕ್ಷಿತಿಜ ಮಟ್ಟ, ದೃಷ್ಟಿ ರೇಖೆ, ಉನ್ನತ ಕೋನ, ಅವನತ ಕೋನ. ಇದು ನಮ್ಮದು ದೃಷ್ಟಿ ರೇಖೆ, ಇದು ನಮ್ದು ಏನ್ರಿ ದೃಷ್ಟಿ ರೇಖೆ. ಇದು ನಮ್ಮದು ದೃಷ್ಟಿ ರೇಖೆ, ಇದು ಉನ್ನತ ಕೋನ, ಇದು ಕ್ಷಿತಿಜ ಮಟ್ಟ. ಕೆಳಗೆ ನೋಡಕತ್ತು ಅಂದ್ರೆ ಅದು ಅವನತ ಕೋನ, ಮ್ಯಾಲೆ ನೋಡಕತ್ರ ಏನು ಕರಿಬೇಕಾದ್ರೆ ಉನ್ನತ ಕೋನ ಅಂತ ಕರಿಬೇಕು. ಸೊ ಇಷ್ಟಿದು ಮಾಹಿತಿ. ಇದು ನಾವು
ಯಾವುದೋ ಲೆಕ್ಕ ಕೊಟ್ಟರೆ ಹಿಂಗೆ ತೆಗೆದುಕೊಂಡು ನಾವೇನು ಮಾಡಬೇಕು ಅದು ಕೊಟ್ಟಂಥ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಕೊಂತ ಹೋಗ್ಬೇಕು. ಸೊ ಅಂಥದ್ದೊಂದು ಪ್ರಾಬ್ಲಮ್ ಏನು ಮಾಡೋಣ ನಾವು ತೆಗೆದುಕೊಳ್ಳೋಣ. ಈಗ ಒಂದು ಪ್ರಾಬ್ಲಮ್ ತೆಗೆದುಕೊಳ್ಳೋಣ ರೀ. ಸೊ ಏನೈತಿ ಆ ಪ್ರಾಬ್ಲಮ್ ನೋಡ್ರಿ, ಕ್ವಶನ್ ಓದ್ತೇನೆ ನೋಡ್ರಿ. ಬಿರುಗಾಳಿಗೆ ಸಿಕ್ಕಿ ಒಂದು ಮರವು ನೆಲಕ್ಕೆ ತಾಗಿದಾಗ ನೆಲದೊಂದಿಗೆ 30 ಡಿಗ್ರಿ ಕೋನವನ್ನು ಉಂಟು ಮಾಡಿದರೆ ಮತ್ತು ಮರದ ತುದಿಯು ಮರದ ಬುಡದಿಂದ 8 ಮೀಟರ್ ದೂರದಲ್ಲಿ ನೆಲಕ್ಕೆ ತಾಗಿದೆ, ಹಾಗಾದರೆ ಮುರಿದು ಬೀಳುವ ಮುನ್ನ ಮರದ ಎತ್ತರ ಎಷ್ಟಿತ್ತೆಂದು ಕಂಡು ಹಿಡಿಯಿರಿ ಅಂತ ಏನು ಮಾಡಿದಾರೆ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಬಿರುಗಾಳಿಗೆ ಸಿಕ್ಕಿ ಒಂದು ಮರ ಐತದ, ನಾವು ತೆಗೆದುಕೊಳ್ಳೋಣ್ರಿ, ನಾವು ಕಚ್ಚಾಕರು ತೆಗೆದುಕೊಳ್ಳೋದು. ಒಂದು ಮರ ಐತಿ, ಒಂದು ಮರ ಐತಿ ನಮ್ದು. ಆ ಮರ ಎತ್ತರ ಐತಿನ್ನ ಹಿಂಗೆ ಎತ್ತರ ಐತಿ, ಅದು ಇಲ್ಲಿ ತಕ್ಕ ಎತ್ತರ ಐತಿ ಕೋನು ಟಿಕ್ಕಿ ಟಿಕ್ಕಿ ಮಾಡಿದನ್ನ. ಆ ಮರ ಏನಾಗೈತಿ ನೆಲಕ್ಕೆ, ಒಂದು ಮರವು ನೆಲಕ್ಕೆ ತಾಗಿದಾಗ ನೆಲದೊಂದಿಗೆ 30 ಡಿಗ್ರಿ ಕೋನವನ್ನು ಉಂಟು ಮಾಡಿದರೆ ಅಂತಿದೆ. ಅಂದ್ರೆ ಆ ಮರದ ಏನಕ್ಕೈತಪ್ಪ ಅಂದ್ರೆ ಅದು ಮರವು ಮುರಿದು ಬೀಳ್ತೈತೆ ರೀ. ಆ ಮರ ಏನಕ್ಕೈತಿ ಮುರಿದು ಬೀಳ್ತದೆ. ನಾ ಅಲ್ಲಿ ಕರೆಕ್ಷನ್ ಮಾಡ್ಕೊಳ್ತೀನಿ, ಮುರಿದು ಬೀಳ್ತೈತಿ. ಸೊ ಇಲ್ಲೊಂದು ಕಟ್ಟಾಗೈತಿ ತಿಳ್ಕೊಂಡು ಮುರಿದು ಬಿದ್ದು ಕೂಡಲೇ, ಯಾವುದೇ ಗಿಡ ಮುರಿದು ಬಿದ್ದು ಕೂಡಲೇ ನೆಲಕ್ಕೆ ಹಿಂಗೇನಕ್ಕೈತಿ ತಾಗಿಬಿಡ್ತದೆ. ಹೌದಾ, ಇದು ನೆಲಕ್ಕೆ ಏನಾಯಿತು ತಾಗೈತಿ. ಸೊ ಇದು ನಮ್ಮದು ನೆಲ, ಇದು ಇದೇನ್ರಿ ನಮ್ಮದು ನೆಲ. ಸೊ ಮರ ಇಲ್ಲಿಂದ ಇಲ್ಲಿ ತಕ್ಕಿತ್ತು, ಅದು ಕಟ್ಟಾಗೈತಿ, ನಟ್ಟು ಕಟ್ಟಾಗಿ ಇದು ಮ್ಯಾಲೇದ ಪೋರ್ಷನ್ ಕಟ್ಟಾಗಿ ಇಲ್ಲಿ ಬಿದ್ದೈತಿ ಅಂತ ತಿಳ್ಕೊಬೇಕು. ಹೌದಾ, ಇದೇನಾಗೈತಿ ಇದು. ಸೊ ಇಲ್ಲಿಂದ ಇಲ್ಲಿದು ಕಟ್ಟಾಗಿ ಏನಾಗೈತಿ ಇಲ್ಲಿ ಬಿದ್ದೈತಿ. ಹೌದಾ, ಸೊ ಇಲ್ಲಿಂದ ಹಿಡ್ಕೊಂಡು ಇಲ್ಲಿ ತನಕ ಏನಿದು ಮರ ನಮ್ದು. ಸೊ ಇದಕ್ಕೇನು ಮಾಡೋಣ, ನಾವು ಹೆಸರು ಕೊಟ್ಬಿಡೋಣ. ಇದು ಎ ಅಂತ ಹೆಸರು ಕೊಡೋಣ, ಪಾಯಿಂಟ್ಗೆ ಇದಕ್ಕೆ ಬಿ ಅಂತ ಹೆಸರು ಕೊಡೋಣ, ಇದಕ್ಕೆ ಸಿ ಅಂತ ಹೆಸರು ಕೊಡೋಣ. ಅದ ನೆಲಕ್ಕೆ ತಾಗಿದಾಗ ಎಷ್ಟು ಡಿಗ್ರಿ ಕೋನ ಉಂಟು ಮಾಡಿದ್ರೆ ಅದು 30 ಡಿಗ್ರಿ ಕೋನ ಉಂಟು ಮಾಡಿದೆ. ಸೊ ನೆಲಕ್ಕೆ ತಾಗಿದಾಗ ಎಷ್ಟು ಕೋನ ಎಷ್ಟಾಗೈತಿ ಇಲ್ಲಿ 30 ಡಿಗ್ರಿ ಕೋನ ಏನಾಗೈತಿ ಉಂಟಾಗೈತಿ. ಹೌದಾ, ಹಾಗಾದ್ರೆ ಮತ್ತೇನಪ್ಪ ಕೊಡಿದಾರು ಮಾಹಿತಿ, ಮರದ ತುದಿಯು ಮರದ ಬುಡದಿಂದ 8 ಮೀಟರ್ ದೂರ ಇದೆ. ಇದು ಮರ ಐತಿದ್ದು, ಮರ ಮುರಿದು ಬಿತ್ತು, ಇದು ನಮ್ದು ಮರದ ತುದಿ, ಇದು ಮರದ ಬುಡ. ಸೊ ಮರದ ತುದಿ ಮತ್ತು ಮರದ ಬುಡದ ದೂರ ಎಷ್ಟು ಐತಪ್ಪ ಅಂತಂದ್ರೆ ಇದು 8 ಮೀಟರ್ ಐತಿ ಇಲ್ಲಿ ತನ. ಕ್ವಶನ್ ಈ ರೀತಿ ನಾವು ಅರ್ಥ ಮಾಡ್ಕೊಂತ ಹೋಗ್ಬಿಡೋದು. ನೆಲಕ್ಕೆ ತಾಗಿದೆ, ಹಾಗಾದರೆ ಮುರಿದು ಬೀಳುವ ಮುನ್ನ, ಗಿಡ ಮುರಿಕಿತ್ತು ಮುಂಚೆ ಅದು ಮರದ ಎತ್ತರ ಎಷ್ಟಿತ್ತು ಅಂದ್ರೆ ಇಲ್ಲಿಂದ ಇಲ್ಲಿ ತಕ ಎಷ್ಟಿತ್ತು, ಅಥವಾ ಇಲ್ಲಿಂದ ಹಿಡಿದು ಇಲ್ಲಿ ತಕ ಎಷ್ಟಿತ್ತು ಅಂದ್ರೆ ಮರದ ಎತ್ತರ ಎಷ್ಟಿದ್ದಂಗೆ ಆಯ್ತು ಹೇಳ್ರಿ. ಇದು ಇಲ್ಲಿಂದ ಇಲ್ತನ ಅಂದ್ರೆ ಎ ಬಿ ಪ್ಲಸ್ ಮತ್ತು ಇಲ್ಲಿಂದ ಇಲ್ಲಿ ತನ ಏನಿದು ಬಿ ಸಿ. ಇದೇನು ಮಾಡ್ಬೇಕು ನಾವು ಕಂಡು ಹಿಡಿಬೇಕೀಗ. ನಾವು ಇಷ್ಟೇನು ಮಾಡ್ಬೇಕು, ನಾವು ಕಂಡು ಹಿಡಿಬೇಕಾಯ್ತು. ಹೌದಾ, ಸೊ ಕಂಡು ಹಿಡಿಯೋಣ. ಈಗ ನೋಡ್ರಿ ಯಾವ ರೀತಿ ಕಂಡು ಹಿಡಿಯೋದು ನಾವೀಗ ನೋಡ್ರಿ. ಫಸ್ಟ್ ನಮಗೆ ಎ ಬಿ ಬೇಕ್ರಿ. ಹೌದಾ, ನಾವು ತ್ರಿಕೋನಮಿತಿ ಅನುಪಾತ ಏನು ಮಾಡಬೇಕು ಅಪ್ಲೈ ಮಾಡ್ಬೇಕು. ಫಸ್ಟ್ ಎ ಬಿ ಕಂಡು ಹಿಡಿಬೇಕಾದ್ರೆ ನಾವು ತೆಗೆದುಕೊ ನೋಡ್ರಿ, ಇದು ಕೋನ ಐತಿ, ಇದಕ್ಕೊಂದು ಪಾರ್ಶ್ವಭಾವ ಐತಿ, ಅದು ಇದು ಕೋನ, ಇದಕ್ಕೇನಾಯ್ತದ ಅಭಿಮುಖ ಭಾವ ಆಯ್ತು. ಅದು ಇದೇನಾಯ್ತು ಅಭಿಮುಖ ಭಾವ ಆಯ್ತು. ಸೊ ಇದೇನಾಯ್ತು ಪಾರ್ಶ್ವಬಾಹು ಆಯ್ತು. ಸೊ ಇದೇನಾಯ್ತು ವಿಕರ್ಣ ಆಯ್ತು. ಹೌದಾ, ಸೊ ಯಾವ ತ್ರಿಕೋನಮಿತಿ ಅನುಪಾತ ಅಪ್ಲೈ ಆಕೈತಿ ಅನ್ನೋ ಚೆಕ್ ಮಾಡ್ಬೇಕು. ಕೋನಕ್ಕೆ ಪಾರ್ಶ್ವಬಾಹು ಕೊಯ್ಡಿದಾರೋ ಅಭಿಮುಖ ಬಾಹು ಕಂಡುಹಿಡಿಬೇಕು. ಪಾರ್ಶ್ವಬಾಹು ಅಭಿಮುಖ ಬಾಹು ಇರುವಂಥದ್ದು ತ್ರಿಕೋನಮಿತಿ ಅನುಪಾತ ಯಾವ್ದು ಹೇಳ್ರಿ ನಾವು, ಅದು ಅನುಪಾತ ಯಾವುದಪ್ಪ ಅಂತಂದ್ರೆ ಅದು ಟ್ಯಾನ್ ತೀಟಾ. ಹೌದಾ, ಟ್ಯಾನ್ ತೀಟಾ ಏನು ಹೇಳ್ತೈತಿ, ಅಭಿಮುಖ ಬಾಹು ಭಾಗಿಲೆ ಪಾರ್ಶ್ವ ಬಾಹು. ಇದನ್ನ ನೆನಪಿಟ್ಕೋಬೇಕು ನಾವು. ಸೊ ಇದ್ರ ಏನು ಮಾಡ್ಬೇಕು ತುಂಬಿಡೋನು. ಟ್ಯಾನ್ ತೀಟಾ ಅಂದ್ರೆ ಎಷ್ಟೈತಿ ಟ್ಯಾನ್ 30 ಡಿಗ್ರಿ. ಹೌದಾ, ಮತ್ತು ಅಭಿಮುಖ ಬಾಹು ಅಂದ್ರೆ ಏನ್ರಿ ಎ ಬಿ, ಪಾರ್ಶ್ವಭಾವ ಏನಿದು ಬಿ ಸಿ. ಹೌದಾ, ಇದು ತುಂಬಿಡೋಣಪ್ಪ. ಟ್ಯಾನ್ 30 ಬೆಲೆ ಎಷ್ಟು 1/√3 ಬೆಲೆಲ್ಲ ಬಾಪಟಾಕತ್ ಹೀದೇನು. ಎ ಬಿ ಎಷ್ಟು ನಮಗೆ ಕಂಡು ಹಿಡಿಯಿತು. ಎ ಬಿ ಇದ್ದಕ್ಕಿದ್ದಂಗೆ ಇಟ್ಕೊಳ್ಳೋನು. ಬಿ ಸಿ ಎಷ್ಟೈತ್ರಿ 8 ಮೀಟರ್. ಬಿ ಸಿ ಎಷ್ಟೈತಿ 8 ಮೀಟರ್. ಸೊ ಇದನ್ನು ಮಾಡೋನು ಬಿಡಿಸೋನು. ಸೊ ಬಿಡಿಸಿದ ಕೂಡಲೇ ನಮ್ಗೆ ಎ ಬಿ ಅಷ್ಟೇ ಬೇಕಾಗೈತಿ. 8 ಕಡೆ ಕಳಿಸ್ರೆ ಆಯಿತು. ಆದ್ದರಿಂದ ಎ ಬಿ ಇಸ್ ಈಕ್ವಲ್ ಟು 8 ಭಾಗಿಲೆ √3 ಮೀಟರ್. ಇದು ನಮ್ಮದು ಎ ಬಿ ಬೆಲೆ ಆಯಿತು. ಸೊ ಅದೇ ರೀತಿ ಏನು ಕಂಡು ಹಿಡಿಬೇಕು ನಾವೀಗ, ಮತ್ತು ಈ ಎ ಸಿ ಬೆಲೆಯನ್ನು ಕಂಡು ಹಿಡಿಬೇಕಲ್ಲ. ಹೌದಾ, ಸೊ ಎ ಸಿ ನಾವು ಬೇಕಾಗೈತಿ,
ಮತ್ತು ನಾವು ಏನು ಮಾಡಬೇಕು, ತ್ರಿಕೋನಮಿತಿಯ ಅನುಪಾತ ಅಪ್ಲೈ ಮಾಡ್ಬೇಕು. ಪಾರ್ಶ್ವಬಾಹು ಗೊತ್ತದ, ಇದು ವಿಕರ್ಣ ಗೊತ್ತಿಲ್ಲ, ಕೋನ ಗೊತ್ತದೆ. ಪಾರ್ಶ್ವಬಾಹು ವಿಕರ್ಣ ಈ ಎರಡಕ್ಕೂ ಸಂಬಂಧಪಟ್ಟಂತ ನಮಗೆ ಯಾವುದೋ ತ್ರಿಕೋನಮಿತಿ ಅನುಪಾತ ಇತ್ತು ಹೇಳ್ರನು, ಪಾರ್ಶ್ವಬಾಹು ಮತ್ತು ವಿಕರ್ಣ. ಅದು ಯಾವ್ದಪ್ಪ ಅಂತಂದ್ರೆ ನಮ್ಮದು ಕಾಸ್ ಥೀಟಾ. ಕಾಸ್ ಥೀಟಾ ಏನು ಹೇಳ್ತಿತ್ತು ನಮ್ಮದು, ಪಾರ್ಶ್ವ ಬಾಹು ಭಾಗಿಲೆ ವಿಕರ್ಣ ಹೇಳ್ತೈತಿ, ಹೌದಾ. ಸೊ ಕಾಸ್ ಥೀಟಾ ಅಂದ್ರೆ ಏನು, ಥೀಟಾ ಎಷ್ಟೈತಿ 30 ಡಿಗ್ರಿ, ಕಾಸ್ 30 ಡಿಗ್ರಿ. ಪಾರ್ಶ್ವಬಾಹು ಎಷ್ಟೈತಿ 8 ಐತಿ. ವಿಕರ್ಣ ಏನು ಮಾಡ್ಬೇಕು ನಾವು ಕಂಡುಹಿಡಬೇಕು, ಅದೇನಪ್ಪ ಅಂತಂದ್ರೆ ನಮ್ಮದು ಅದು ನಮ್ಮದು ಎ ಸಿ, ಹೌದಾ. ಸೊ ಇಲ್ಲಿ ಬೆಲೆ ಅಂತ ಕಾಸ್ 30 ಬೆಲೆ ಎಷ್ಟು, ಕಾಸ್ 30 ಬೆಲೆ ಎಷ್ಟಪ್ಪ, √3/2, ಹೌದಾ. ಸೊ ಈಸ್ ಈಕ್ವಲ್ ಟು 8 ಡಿವೈಡೆಡ್ ಬೈ ಎ ಸಿ. ಸೊ ಈ ನಮಗೆ ಎ ಸಿ ಬೆಲೆ ಬೇಕಾಗೈತಿ. ಸೊ ಎ ಸಿ ಇಲ್ಲಿ ಭಾಗಲೇ ಐತಿ, ಈ ಕಡೆ ಹೋದ್ರೆ ಏನು ಗುಣಾಕಾರಕ್ಕೈತಿ, 2 ಈ ಕಡೆ ಭಾಗೈತಿ, ಈ ಕಡೆ ಹೋದ್ರೆ ಏನೈತಿ ಗುಣಾಕಾರಕ್ಕೈತಿ, √3 ಈ ಕಡೆ ಗುಣಾಕಾರತಿ, ಈ ಕಡೆ ಬಂದರೆ ಏನಾಕೈತಿ ಭಾಗಾರತಿ, ಹೌದಾ. ಆದ್ದರಿಂದ ಎ ಸಿ ಈಸ್ ಈಕ್ವಲ್ ಟು ಎರಡು ಕಡೆ ಕಳಿಸಿ ಬಿಡೋನು, 2 ಈ ಕಡೆ ಮೇಲೆ ಹೋದ್ರೆ ಏನಿತ್ತು 2 8 16, √3 ಕಡೆ ಬಂದರೆ ಏನಿತ್ತು ಭಾಗಿಲೆ ಆಯ್ತು. ಸೊ ಭಾಗಿಲೆ √3 ಮೀಟರ್. ಸೊ ನಮಗೆ ಎ ಬಿನೂ ಸಿಕ್ತ್ರಿ, ಎ ಸಿನೂ ಸಿಕ್ತು. ಅದ ನಮಗೆ ಬೇಕಾಗಿದ್ದಲ್ಲ ಮರದ ಎತ್ತರ, ಎ ಬಿ ಪ್ಲಸ್ ಬಿ ಸಿ, ಎ ಬಿ ಪ್ಲಸ್ ಎ ಸಿ, ಇಷ್ಟು ನಮ್ಮ ಮರದ ಎತ್ತರ ಐತಿ. ಆದ್ದರಿಂದ ಮರದ ಎತ್ತರ ಈಸ್ ಈಕ್ವಲ್ ಟು ಎ ಬಿ ಪ್ಲಸ್ ಎ ಸಿ. ಸೊ ಏನು ಮಾಡೋಣ, ಈ ಬೆಲೆಯನ್ನು ತುಂಬ್ಕೊಂತ ಹೋಗ್ಬಿಡೋಣ. ಎ ಬಿ ಎಷ್ಟು ಐತಪ್ಪ 8/√3 ಪ್ಲಸ್ ಎ ಸಿ ಎಷ್ಟು ಬತ್ತು 18/√3, ಹೌದಾ. ಸೊ ಎರಡು ಏನು ಮಾಡೋಣ ಕೂಡಿಸ್ಬಿಡ್ನು, ಛೇದ ಸೇಮ್ ಇದ್ರೆ ಅಂಶಗಳು ಏನು ಮಾಡಬೇಕು ಕೂಡಿಸ್ಬಿಡ್ಬೇಕು. ಸೊ 8 16 ಎಷ್ಟಾಯ್ತು ರೀ 24/√3. ಸೊ √3ನ ಕ್ಯಾನ್ಸಲ್ ಮಾಡ್ಬೇಕಾದ್ರೆ ಸೊ ಏನು ಮಾಡ್ಬೇಕು, ನಾವು ಛೇದದಲ್ಲಿ ರೂಟನ್ನು ಇಡಲಿಕ್ಕೆ ನಮಗೆ ಸಾಧ್ಯ ಇಡ್ಬೋದು. ಇಲ್ಲಿಗೆ ನಮ್ದು ಉತ್ತರ ಮುಗ್ದಂಗೆ ಆಗೈತಿ, ಖರೆ ಆದ್ರೆ ಹೆಚ್ಚು ನಾವು ಛೇದದಲ್ಲಿ ರೂಟ್ ಏನು ಮಾಡೋಂಗಿಲ್ಲ ಇಡಂಗಿಲ್ಲ. ಸೊ ಇದ್ರ ರೂಟ್ ಕ್ಯಾನ್ಸಲ್ ಮಾಡ್ಬೇಕಾದ್ರೆ 24/√3 ಇದಕ್ಕೇನು ಮಾಡೋಣ, √3/√3 ಏನು ಮಾಡೋಣ ರೀ ಗುಣಾಕಾರವನ್ನು ಮಾಡೋಣ. ಅಂದರೆ ಕಡ್ತಾ ಹೊಡೆದ್ರೆ ಮತ್ತು ಇದು ಇದ್ದಂಗೆ ನಮ್ದು, ಹೌದಾ. ಸೊ ಇದನ್ನು ಬಿಡಿಸಿದ್ರೆ ಇಲ್ಲಿ 24 ಗುಣಾಕಾರ √3, √3 ಗುಣಾಕಾರ √3 ಬೆಲೆ ಎಷ್ಟು ರೀ, ಅದು ಬೆಲೆ ಎಷ್ಟು ಅಂತಂದ್ರೆ ಅದು 3, ರೂಟ್ ಏನಾಕೈತಿ ಕ್ಯಾನ್ಸಲ್ ಆಕೈತಿ. ಓಕೆ. ಸೊ ಇಲ್ಲಿ 3 1 3, 3 8 24. ಸೊ ಅದರಿಂದ ಬೆಲೆ ಎಷ್ಟು ಬತ್ತು 8 ಗುಣಾಕಾರ √3, 8√3 ಮೀಟರ್. ಇದೇನಾಯ್ತು ನಮ್ಮದು ಮರದ ಎತ್ತರ.